ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೈನಾಪಲ್ ಕೇಕ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ಬರ್ತಾ ಇರುತ್ತೆ, ಹಾಗೆ ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ನೀವು ಫ್ರೂಟ್ಸ್ ಬಳಸ್ಕೊಂಡು ಹೆಲ್ತಿಯಾಗಿರುವಂಥ ಕೇಕ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ತಿದ್ದಂಗೆ ಈ ವಿಡಿಯೋನ ನೋಡಿ. 1 ಬೌಲಷ್ಟು ಮೈದಾ ಹಿಟ್ಟು, 3/4 ಬಟ್ಲಷ್ಟು ಬ್ರೌನ್ ಶುಗರ್ ಪುಡಿ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನಷ್ಟು ಮೊಸರು, 1 ಬಟ್ಲಷ್ಟು ಹಾಲು, ವೆನಿಲಾ ಎಸೆನ್ಸು, 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಸೋಡಾ, 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಹಾಗೆ ಪೈನಾಪಲ್. ಫ್ರೆಶ್ ಪೈನಾಪಲ್ನ ಬಳಸ್ಕೊಂಡು ನೀವು ಈ ಪೈನಾಪಲ್ ಕೇಕ್ನ ಮಾಡ್ಬೋದು, ಯಾವುದೇ ರೀತಿ ಎಸೆನ್ಸ್ನ ಬಳಸ್ದಲೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಚ್ಚಿಟ್ಕೊಂಡಿರೋ ಪೈನಾಪಲ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಂಗೆ ರುಬ್ಕೋಬೇಕಾಗತ್ತೆ. ಈಗ ಈ ರೀತಿ ರುಬ್ಕೊಂಡಿರೋದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದನ್ನು 1 ಸ್ಪೂನಷ್ಟು ಶುಗರ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇಲ್ಲ ಹಾಗೆ ನಾವು ಪೈನಾಪಲ್ ಪ್ಯೂರಿನ ಹಾಗೆ ಹಾಕ್ತೀವಿ ಅಂದರೆ ಆ ಟೇಸ್ಟ್ ನಿಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಈಗಿದು ಕುದಿತಾ ಇದೆ ಅಂತ ಅಂದಮೇಲೆ, ಸ್ವಲ್ಪ ತಿಕ್ಕಾಗಿ ಆಗ್ತಿದೆ ಅಂದಮೇಲೆ ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಒಂದು ಬೌಲ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಹಾಗೆ 2 ಸ್ಪೂನಷ್ಟು ಮೊಸರು, ಹಾಗೆ ಶುಗರ್ ಪುಡಿ. ಇದು ನಾನು ಬ್ರೌನ್ ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 3/4 ಬಟ್ಲಷ್ಟು ಬ್ರೌನ್ ಶುಗರ್ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ವೈಟ್ ಶುಗರ್ ಪುಡಿನೂ ಮಾಡಿ ಹಾಕ್ಕೋಬೋದು. ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ, ಹಾಗೆ ನಾವು ಆವಾಗಲೇ ಮಾಡ್ಕೊಂಡಿರೋ ಪ್ಯೂರಿ ಇದೆ ಅಲ್ಲ, ಮ್ಯಾಂಗೋ ಪ್ಯೂರಿ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ಹಾಗೆ 1/2 ಸ್ಪೂನಷ್ಟು ಸೋಡಾ, ಬೇಕಿಂಗ್ ಪೌಡರ್ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೋಬೇಕು, ಜಾಸ್ತಿ ಹಾಲು ಹಾಕ್ಕೋಬಾರ್ದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ಹಾಗೆ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಈಗ ಇದಿಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಎಲ್ಲೂ ಗಂಟಾಗ್ದಲೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಕೇಕ್ ಬ್ಯಾಟರ್ ರೆಡಿ ಆದಮೇಲೆ ಒಂದು ಪಾತ್ರೆಗೆ ಬಟರ್ ಪೇಪರ್ನ ಹಾಕ್ಕೊಂಡು ಈ ಕೇಕ್ ಬ್ಯಾಟರ್ನ ಹಾಕ್ಕೋಬೇಕಾಗತ್ತೆ. ಯಾವುದೇ ರೀತಿ ಎಸೆನ್ಸ್ನ ಬಳಸ್ದಲೇ ಫ್ರೆಶ್ ಆಗಿ ಪೈನಾಪಲ್ ಕೇಕ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೇ ರೀತಿ ಎಸೆನ್ಸ್ನ ಬಳಸ್ದಲೇ ಫ್ರೆಶ್ ಫ್ರೂಟಿಂದ ಮಾಡೋ ಟೇಸ್ಟೇ ಬೇರೆ ಇರುತ್ತೆ. ಈಗ ಕೇಕ್ ಬ್ಯಾಟರ್ನ ಹಾಕಿದ್ಮೇಲೆ ನೀಟಾಗೆ ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಟೂಟಿ ಫ್ರೂಟಿ ಹಾಕ್ಕೋಬೋದು, ಅಥವಾ ಪೈನಾಪಲ್ನೇ ಸಹ ಹಾಕ್ಕೋಬೋದು. ಪೈನಾಪಲ್ನ ಬೇಯಿಸ್ಬಿಟ್ಟು ಹಾಕ್ಕೋಬೋದು. ನೀವು ಮಧ್ಯದಲ್ಲಿ ನಿಮಗೆ ಫ್ರೂಟ್ಸ್ ಸಿಗಬೇಕು ಅಂತಂದರೆ ಪೈನಾಪಲ್ನ ಹಚ್ಚಿಬಿಟ್ಟು ಅದನ್ನು ಬೇಯಿಸಿ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕ್ಕೊತಾ ಇದ್ದೀನಿ, ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ನ. ಈಗ ಓವನ್ನು ಪ್ರೀ ಹೀಟ್ ಮಾಡಿಬಿಟ್ಟು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಕೇಕ್ನ ಬೇಕಾಗೋದಕ್ಕೆ ಇಡ್ತಾ ಇದ್ದೀನಿ. 30 to 45 ಮಿನಿಟ್ಸ್ ಕೇಕ್ನ ಬೇಕಾಗೋದಕ್ಕೆ ಇಡಬೇಕಾಗತ್ತೆ. ಈಗ ಪೈನಾಪಲ್ ಕೇಕ್ ರೆಡಿಯಾಗಿದೆ ನೋಡಿ. ಎಷ್ಟು ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನೀವು ಈ ರೀತಿ ಫ್ರೂಟ್ಸ್ನ ಬಳಸ್ಕೊಂಡು ಕೇಕ್ನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೊಸ ವರ್ಷ ಕ್ರಿಸ್ಮಸ್ ಬರ್ತಿರೋದ್ರಿಂದ ಮನೆಯಲ್ಲೇ ಹೆಲ್ತಿಯಾಗಿ ಕೇಕ್ನ ಮಾಡ್ಕೊಳ್ಳಿ. ನನ್ನ ಚಾನಲ್ನ ವಿಸಿಟ್ ಮಾಡಿ, ತುಂಬಾ ಕೇಕ್ ರೆಸಿಪಿ ಇದೆ, ನಿಮ್ಗೆ ಯಾವುದಾದ್ರೂ ಹೆಲ್ಪ್ಫುಲ್ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.